ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಮಕ್ಕಳಿಗೋಸ್ಕರ ನಾನೊಂದು ಆಯಿಲ್ನ ಪ್ರಿಪೇರ್ ಮಾಡಿದ್ದೀನಿ. ಅದು ಮ್ಯಾಜಿಕ್ ಆಯಿಲ್ ಅಂತಲೇ ಹೇಳ್ಬೋದು. ಅದನ್ನ ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಬರ್ತೀನಿ. ಅದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಒನ್ ಬೈ ಒನ್ ಶೇರ್ ಮಾಡ್ಕೊತ ತೋರಿಸ್ಕೊಳ್ತಾ ಬರ್ತೀನಿ. ಸೊ ಎಲ್ಲರೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ, ಲೈಕ್ಸ್ ಕೊಡ್ರಿ ಹೇಳ್ತಾ ಇದನ್ನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಸಮಸ್ಯೆ ಏನಾರ ಇದ್ರೆ ಇದರಿಂದ ಸಾಲ್ವ್ ಆಗುತ್ತೆ. ಏನದು? ತುಳಸಿ ಹೋಗ್ತದೆ. ನೆಕ್ಸ್ಟ್ ಬೀಟ್ರೂಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತ ಅಂದರೆ, ಇದರಲ್ಲಿ ಏನಂತಂದರೆ ಮಗುಗೆ ಯಾವುದೇ ರೀತಿಯಾದ ಚರ್ಮದ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ, ಯಾವುದೇ ಥರದ ಬ್ಯಾಕ್ಟೀರಿಯಾ ಸಮಸ್ಯೆ ಆಗಿರ್ಬೋದು ಅಥವಾ ಏನೋ ಕಡಿತ, ಏನೋ ಒಂದು ಇಚ್ನೆಸ್ ಈ ಥರ ಇದ್ದರೆ ಇದರಿಂದ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಈ ಬೀಟ್ರೂಟಿಂದ ಏನಂತಂದರೆ ಸ್ಕಿನ್ನು ಬ್ರೈಟ್ ಆಗುತ್ತೆ. ಬ್ರೈಟ್ ಆಗೋದ್ರ ಜೊತೆಗೆ ಒಂದು ಸ್ಕಿನ್ನಲ್ಲಿ ಕಲರ್, ಅಂದರೆ ಯಾವ ಥರ ಕಲರ್ ಅಂತ ಅಂದರೆ, ಇವಾಗ ಅಮೇರಿಕನ್ ಹುಡುಗರನ್ನೆಲ್ಲ ನೋಡಿದ್ದೀರಲ್ಲ, ಚಬ್ಬಿ ಆಗಿರ್ತಾವಲ್ಲ, ಅದು ನ್ಯಾಚುರಲ್ ಆಗಿರುತ್ತೆ. ಬಟ್ ಈ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ನಾವು ಮಕ್ಕಳಿಗೆ ಯಾವ ಥರ ಮಸಾಜ್ ಮಾಡ್ತೀವಿ ಆ ಥರದಾಗಿ ಸ್ಕಿನ್ ಬ್ರೈಟ್ ಹಾಕೊಂತ ಹೋಗುತ್ತೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಯಾವುದ್ರದ್ದು ಅಂತ ನೀವೇ ಗೆಸ್ ಮಾಡ್ಬೋದು. ಯಾವುದ್ರದ್ದು ಅಂತ ಗೆಸ್ ಮಾಡ್ಕೊಳ್ರಿ. ಇದು ಕಿತ್ತಳೆ ಹಣ್ಣಿನ ಸಿಪ್ಪೆ. ಇದು ವಿಟಮಿನ್ ಸಿ ರಿಚ್ ಆಗಿರುತ್ತೆ, ಹಂಗಾಗಿ ಇದನ್ನು ಸ್ಕಿನ್ನಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಕಿರೋದು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಟ್ನ ಮಕ್ಕಳಿಗೆ ಬೇಯಿಸಿ ಕೊಡ್ಬೋದು. ಬೇಯಿಸ್ಕೊಡೋದ್ರಿಂದ ಅದು ಹೊಟ್ಟೆಗೆ ಹೋಗುತ್ತೆ, ಸ್ಕಿನ್ ಮೇಲೆ ಏನೂ ಆಗೋದಿಲ್ಲಲ್ಲ, ಹಂಗಾಗಿ ಸ್ಕಿನ್ಗೂ ಕೂಡ, ಅಂದರೆ ಸ್ಕಿನ್ ಕಲರ್ ಚೆನ್ನಾಗಿದೆ ಅಂತ ಹೇಳಿ ಕ್ಯಾರೆಟ್ ಕೂಡ ಕೊಡ್ತೀವಿ. ಫಸ್ಟು ಇದನ್ನು ಹಾಕ್ಬೇಕು, ಕ್ಯಾರೆಟ್ನ. ಇದಾದಮೇಲೆ ಬೀಟ್ರೂಟ್, ಇದಾದಮೇಲೆ ಕಿತ್ತಳೆ ಹಣ್ಣಿನ ಸಿಪ್ಪೆ, ಇದಾದಮೇಲೆ ಲಾಸ್ಟ್ ಆಯುರ್ವೇದದಲ್ಲಿ ಒಂದು ಮೇನಾಗಿ ಬಳಸುವಂಥದ್ದು ಬಂದ್ಬಿಟ್ಟು ತುಳಸಿ ಎಲೆ. ಬಾಯ್ಲ್ ಆಗಬೇಕಿದಷ್ಟು, ಅಂದರೆ ಒಂದು ಏನಾದರೂ ಒಂದು ಸಿಪ್ಪೆನಾದ್ರೂ ಏನಾದ್ರು ತಗೊಂಡು ಹಿಂಗಂದ್ರೆ ಅದು ಪರ ಅಂತಂದು ಇದು ಬರ್ಬೇಕು, ಆ ಥರ ಬಾಯ್ಲ್ ಆಗಬೇಕು. ಜೋರಾಗಿ ಏನು ಈ ರೀತಿಯಾಗಿ ನೀವು ಬಾಯ್ಲ್ ಮಾಡಬಾರ್ದು. ಯಾಕೆಂದರೆ ಬಾಯ್ಲ್ ಮಾಡಿದ ತಕ್ಷಣ ಅದು ತುಂಬ ಸೀದಾದಂಗಾಗಿ ಸ್ಮೆಲ್ ಬರುತ್ತೆ. ಲೋ ಫ್ಲೇಮಲ್ಲೇ ಇದೆ, ಈ ಥರ ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇರೋದನ್ನೇ ತಗೋಬೇಕು. ಎಲ್ಲ ವೆಟ್ಟಾಗಿರೋದನ್ನೇ ತಗೊಂಡ್ರೆ ನಮಗೆ ಯಾವ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿ ಬರುತ್ತೆ. ಅಂದರೆ ಅದರಲ್ಲೇ ನೋಡಿ, ಇದು ಕಿತ್ತಳೆ ಹಣ್ಣಿನ ಸಿಪ್ಪೆ ಒಣಗಿಸಿದ್ದು ತೊಗೊಂಡಿದ್ದೀನಿ. ಈ ಥರ ಆಗುತ್ತೆ. ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ತುಂಬ ಡ್ರೈ ಆಗಿರುತ್ತಲ್ಲ, ಡ್ರೈ ಆಗಿರೋ ಕಾರಣ ಆ ರೀತಿಯಾಗಿ ಬ್ಲ್ಯಾಕ್ ಕಲರ್ ಆಗುತ್ತೆ. ಹಾಗಾಗಿನೇ ಲೋ ಫ್ಲೇಮಲ್ಲಿ ಇದನ್ನು ಉರಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರೋದು. ಎಲ್ಲ ಹಸಿ ಇರೋದನ್ನೇ ತಗೊಂಡ್ಬಿಟ್ರೆ ಈ ರೀತಿಯಾಗಿ ಮೆಲ್ಲಗೆ ಬಾಯ್ಲ್ ಹಾಕೊಂತ ಹೋಗುತ್ತೆ. ಸೊ ಎಣ್ಣೆ ಇನ್ನೊಂದು 5 or 10 ಮಿನಿಟ್ಸಲ್ಲೇ ಎಣ್ಣೆ ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಅದರಲ್ಲಿರುವಂಥ ಸಾರ ಎಲ್ಲ ಬಿಟ್ಕೋಬೇಕು. ಅದರಲ್ಲಿರುವಂಥ ರಸ ಎಲ್ಲ ಬಿಟ್ಕೊಂಡಾದ್ಮೇಲೆ ಕಲರ್ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ನೋಡಿ, ಈ ರೀತಿಯಾಗಿ ಲೈಟ್ ಗೋಲ್ಡನ್ ಕಲರ್, ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಮಾಡ್ಕೋಬೇಕು. ಇನ್ನು ಒಂದು ಸ್ವಲ್ಪ ಹೊತ್ತಲ್ಲೇ ಆಫ್ ಮಾಡಿಬಿಡ್ಬೇಕು. ನೋಡಿ ಎಷ್ಟು ಘಮ ಘಮ ಅಂತ ಏನು ಸ್ಮೆಲ್ ಬರ್ತಾ ಇದೆ. ನೋಡೋಕ್ಕೆ ಈ ರೀತಿಯಾಗಿದೆ. ಇನ್ನು ಮಕ್ಕಳಿಗೆ ಹಚ್ಚೋದ್ರಿಂದ ಆಗಿರ್ಬೋದು ಅಥವಾ ನಾವೇ ಹಚ್ಕೊಳೋದ್ರಿಂದ ಯಾವ ರೀತಿಯಾಗಿ ಒಂದು ಎಫೆಕ್ಟ್ ಆಗ್ಬೋದು ಅನ್ನೋದು ನೀವೇ ನೋಡ್ಕೋಬೋದು. ಮನೇಲೇ ತಯಾರು ಮಾಡಿಕೊಂಡು ಬಳಸ್ಕೊಳ್ಳಿ. ಇದನ್ನು ಎಷ್ಟರಿಂದ ಎಷ್ಟು ನಿಮಿಷವರೆಗೂ ಫ್ರೈ ಮಾಡಬೇಕು ಇದರಲ್ಲಿ, ಎಣ್ಣೆಯಲ್ಲಿ? ಒಂದು ಟೋಟಲ್ ಆಗಿ 5 to 10 ಮಿನಿಟ್ಸ್ವರೆಗೂ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕೊನೆಯದಾಗಿ ಇದನ್ನ ಒಂದು ಕಂಟೈನರ್, ಒಂದು ಬಾಟಲ್ ತಗೊಂಡು ಅದರಲ್ಲಿ ಸೋಸ್ಕೊಂಡು ಇಟ್ಕೋಬೇಕು. ಇದನ್ನು ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 3 ಟೈಮ್ ಕೂಡ ಮಗುವಿಗೆ ಮಸಾಜ್ ಮಾಡಬೇಕು.